ಜೈಲು ಕರ್ಮಕಾಂಡದ ಬಗ್ಗೆ ಟಿವಿ9 ವರದಿ ಬೆನ್ನಲ್ಲೇ ಅಲರ್ಟ್. ಜೈಲಿನಲ್ಲಿ ಕ್ರಿಮಿನಲ್ಸ್ಗೆ ರಾಜಾತಿಥ್ಯ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಡಿಜಿಪಿ ಬಿ ದಯಾನಂದ್ ಜೊತೆ ನಾನು ಮಾತನಾಡಿದ್ದೀನಿ. ಯಾರು ಹೊಣೆ ಆಗಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ. ಸೂಪರಿಂಟೆಂಡೆಂಟ್ ಮತ್ತು ಕೆಳ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಕೂಡಲೇ ವರದಿ ನೀಡುವಂತೆ ನಾನು ಸೂಚನೆ ಕೊಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ನಿನ್ನೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಗೃಹ ಸಚಿವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಆ ಬಗ್ಗೆ ಬಹಳಷ್ಟು ಕಡೆ ಇಂಥದ್ದು ಆದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ, ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮನೂ ಕೂಡ ತಗೊಂಡಿದ್ದೇವೆ. ಆದರೆ ಇಲ್ಲಿ ಪದೇ ಪದೇ ಈಗ ಆಗ್ತಾ ಇದೆ ಅಂತೇಳಿ ಹಿಂದೆ ಕೂಡ ಈ ರೀತಿ ಆದಂಥ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು. ಈಗ ನಾನು ನಿನ್ನೆ ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು, ಅಲ್ಲಿ ADGP ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ. ಅವರು ನೆನ್ನೆ ಏನೋ ರಜೆ ಇದ್ದಾರೆ ಅಂತ ಇದ್ದರು. ನಾನು ಮಾತಾಡಿದೆ ಅವರಿಗೆ, ಪದೇ ಪದೇ ಈ ರೀತಿ ಆಗ್ತಾ ಇದೆ, ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟಾಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ TV ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ. ಮೀಟಿಂಗ್ ತೊಗೊಂಡು ಏನು ಲ್ಯಾಪ್ಸಸ್ ಇದೆ, ಅದಕ್ಕೆ ಏನು ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತು ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ. ಅಪ್ರೂವ್ ಮಾಡಿ ಕೊಟ್ಟಿದ್ದೀವಿ. ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಅದು ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದರೆ ನಾನು ಬೇರೆ ಒಂದು ಸಮಿತಿಯನ್ನು ಸೆಟಪ್ ಮಾಡ್ತೀನಿ. ಒಂದು ಸಮಿತಿ, ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟಾಗಿ ಕರೆಕ್ಟಿವ್ ಮೆಷರ್ಸನ್ನು ತಗೊಳ್ತೀವಿ. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಅದು ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದರೆ ನಾನು ಬೇರೆ ಒಂದು ಸಮಿತಿಯನ್ನು ಸೆಟಪ್ ಮಾಡ್ತೀನಿ. ಒಂದು ಸಮಿತಿ, ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟಾಗಿ ಕರೆಕ್ಟಿವ್ ಮೆಷರ್ಸನ್ನು ತಗೊಳ್ತೀವಿ. ಮೊಬೈಲ್, ಇತರೆ ಫೆಸಿಲಿಟಿ ಯಾರಿಗೂ ಕೊಡಂಗಿಲ್ಲ. ಇದು ಗೃಹ ಸಚಿವರ ಮಾತು. ಇದನ್ನ ಸೀರಿಯಸ್ ಆಗಿ ನಾವು ತೆಗೆದುಕೊಂಡಿದ್ದೀವಿ. ಫೆಸಿಲಿಟಿ ಕೊಟ್ರೆ ಜೈಲು ಅಂತ ಹೇಗನ್ಸುತ್ತೆ? ಉಗ್ರ ಮಾತ್ರವಲ್ಲ, ಯಾರಿಗೂ ರಾಜಾತಿಥ್ಯ ನೀಡೋ ಹಾಗಿಲ್ಲ. ಇದು ಬೆಂಗಳೂರಿನಲ್ಲಿ ಗೃಹ ಸಚಿವರ ಮಾತು. ಹೇಳ್ತಾ ಇದ್ರು ಗೃಹ ಸಚಿವರು, ನಾವು ವರದಿಯನ್ನ ಕೇಳಿದ್ದೀನಿ, ವರದಿ ಏನಾದ್ರೂ ನಮಗೆ ಸಮರ್ಪಕವಾಗಿದೆ ಇಲ್ಲ ಅಂತ ಅನ್ಸಿದ್ರೆ ಒಂದು ಸಮಿತಿಯನ್ನ ಕೂಡ ರಚಿಸ್ತೀವಿ. ಅಲ್ಲಿ ಜೈಲಾಧಿಕಾರಿಗಳು ಸಿಬ್ಬಂದಿಯ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಸಿಬ್ಬಂದಿಯ ಕೊರತೆ ಅಂತ ಹೇಳಿ TV ಮೊಬೈಲ್ ಕೊಡಕ್ಕಾಗತ್ತಾ? ಈಗ ಉಗ್ರ ಕೈಯಲ್ಲಿ ಮೊಬೈಲ್ ಇದೆ ಅಂತ ಅದು ನಮಗೆ ಆತಂಕ ಅಲ್ವಾ ಸರ್? ಖಂಡಿತವಾಗಿ ಯಾರ ಕೈಲೂ ಇರಬಾರ್ದು. ಅದು ಜೈಲಿನಲ್ಲಿರೋರ ಕೈಲಿ ಯಾರ ಕೈಲೂ ಇರಬಾರ್ದು. ಬರೀ ಉಗ್ರ ಅಂತಾನೆ ಅಲ್ಲ, ಯಾರು ಕೂಡ ಮೊಬೈಲ್ ಆಗಲಿ ಅಲ್ಲಿನ ಈ ಥರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಕೊಡೋದಾದರೆ ಮತ್ತು ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ, ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ, ಬೆಳಗಾಂನಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಈ ಥರ ಎಲ್ಲ ಆಗಬಾರ್ದು. ಇದು ಅದಕ್ಕೋಸ್ಕರ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅದಕ್ಕೆ ಏನು ಕ್ರಮ ಮಾಡಬೇಕೋ ಅದನ್ನು ಮಾಡ್ತೀನಿ. ಸರ್, ಈಗ ಉಗ್ರ ಕೈಯಲ್ಲಿ ಹಾಸಿಗೆ ದಿಂಬಿಗಾಗಿ ದರ್ಶನ್ ಕೋರ್ಟ್ಗೆ ಹೋಗ್ಬೇಕಾಯ್ತು. ಕೈದಿಗಳಿಗೆ ಸುಲಭವಾಗಿ ಸಿಗುತ್ತೆ ಅನ್ನೋದನ್ನ ನೋಡಿದ್ದೇನೆ. ಎಲ್ಲವನ್ನ ಗಂಭೀರವಾಗಿ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ.
ಒಂದ್ ಕಡೆ ಚರ್ಚೆ ಆಗ್ತಿದೆ, ದರ್ಶನ್ ಒಂದು ದಿಂಬಿಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಕೋರ್ಟಿಗೆ ಬಂದು. ಆದ್ರೆ ಉಗ್ರರ ಕೈಲಿ ಮೊಬೈಲ್ ಸಿಗುತ್ತೆ, ಉಮೇಶ್ ರೆಡ್ಡಿ ಕೈಲಿ ಮೊಬೈಲ್ ಟಿವಿ ಎಲ್ಲ ಸಿಗುತ್ತಲ್ಲ ಅಂತ ಸಾರ್ವಜನಿಕರು ಅದನ್ನೇ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ. ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗಬೇಕಾಗುತ್ತೆ. ಇವರೆಲ್ಲ ಬಹಳ ಸುಲಭನಾಗಿ ಈ ರೀತಿ ಎಲ್ಲ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ. ಅದನ್ನೆಲ್ಲವನ್ನು ಕೂಡ ನಾನು ಬಹಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ. ಒಂದ್ ಕಡೆ ಚರ್ಚೆ ಆಗ್ತಿದೆ, ದರ್ಶನ್ ಒಂದು ದಿಂಬಿಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಕೋರ್ಟಿಗೆ ಬಂದು. ಆದ್ರೆ ಉಗ್ರರ ಕೈಲಿ ಮೊಬೈಲ್ ಸಿಗುತ್ತೆ, ಉಮೇಶ್ ರೆಡ್ಡಿ ಕೈಲಿ ಮೊಬೈಲ್ ಟಿವಿ ಎಲ್ಲ ಸಿಗುತ್ತಲ್ಲ ಅಂತ ಸಾರ್ವಜನಿಕರು ಅದನ್ನೇ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ. ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗಬೇಕಾಗುತ್ತೆ. ಇವರೆಲ್ಲ ಬಹಳ ಸುಲಭನಾಗಿ ಈ ರೀತಿ ಎಲ್ಲ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ. ಅದನ್ನೆಲ್ಲವನ್ನು ಕೂಡ ನಾನು ಬಹಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ. ಇನ್ನು ಜೈಲಲ್ಲಿ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿನ್ನೆ ಸಂಜೆ ಜೈಲಾಧಿಕಾರಿಗಳು ಬ್ಯಾರಕ್ ಪರಿಶೀಲಿಸಿದ್ದಾರೆ. ನಿನ್ನೆ ಜೈಲಿನ ಎಲ್ಲಾ ಬ್ಯಾರಕ್ಗಳಲ್ಲಿ ಪೂರ್ಣ ಪರಿಶೀಲನೆ ನಡೆದಿದೆ. ಒಟ್ಟು 100 ಮಂದಿ ಜೈಲಿನ ಸಿಬ್ಬಂದಿ ತಲಾಶ್ ನಡೆಸಿದ್ದಾರೆ. ಪರಿಶೀಲನೆಯಲ್ಲಿ ಯಾವುದೇ ರೀತಿಯ ವಸ್ತುಗಳು ಪತ್ತೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಏಕೆಂದ್ರೆ ಈಗಾಗಲೇ ಸಿಕ್ಕಂತಹ ವಿಜುವಲ್ಸ್ ಎಲ್ಲವನ್ನ ಹೇಳ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಕೈದಿಗಳಿಗೆ, ಯಾವ ರೀತಿ ರೇಪಿಸ್ಟ್ಗಳಿಗೆ, ಭಯೋತ್ಪಾದಕರಿಗೆ ಫೆಸಿಲಿಟಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ TV9 ಕೂಡ ನಿನ್ನೆಯಿಂದಲೂ ಕೂಡ ವರದಿ ಮಾಡ್ತಲೇ ಇದೆ. ಈಗ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈಗ ತಲಾಶನ ನಡೆಸಿದ್ದಾರೆ. ಆದ್ರೆ ಅವ್ರು ಹೇಳ್ತಾ ಇರೋದು ಸದ್ಯ ಅಲ್ಲಿ ಅಂತಹ ಯಾವುದೇ ವಸ್ತುಗಳು ಸಿಗ್ತಾ ಇಲ್ಲ. ಅಂದ್ರೆ ಮೊಬೈಲ್ ಆಗಿರಬಹುದು, ಟಿವಿ ಆಗಿರಬಹುದು ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಇದು ಹಳೆಯ ವಿಜುವಲ್ಸ್, ಈಗ ಅದನ್ನ ವೈರಲ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ನಾವು ಗಮನಿಸ್ತಾ ಇರೋ ಹಾಗೆ ನಿನ್ನೆ ಏನು ವೈರಲ್ ಆದಂತಹ ವಿಡಿಯೋಸ್ಗಳು ಪರಪ್ಪನ ಅಗ್ರಹಾರದ ಒಳಗಡೆ ಏನೆಲ್ಲ ನಡೀತಾ ಇದೆ ಅಥವಾ ಯಾವ ರೀತಿ ಫೆಸಿಲಿಟಿ ಸಿಗ್ತಾ ಇದೆ ಅನ್ನೋದನ್ನ ಬಿಚ್ಚಿ ಹೇಳ್ತಾ ಇತ್ತು. ಆದ್ರೆ ಈಗ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ, ಅಲ್ಲಿ ಯಾವುದೇ ರೀತಿ ವಸ್ತುಗಳು ಕಂಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಿದು, ಇದು ನಿಜಕ್ಕೂ ಹಳೆಯ ವಿಜುವಲ್ಸಾ? ಏನಿದ್ರ ಕತೆ ವಿಕಾಸ್? ಎಸ್ ಮಧುನಾಗರಾಜ್, ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಕೈನಲ್ಲಿ ಸ್ಮಾರ್ಟ್ ಫೋನ್ಗಳು ಮತ್ತು ಅವರಿಗೆ ಐಷಾರಾಮಿ ಸೌಲಭ್ಯಗಳನ್ನ ಕೊಟ್ಟಂತ ವಿಚಾರಕ್ಕೆ ಏನಿದೆ, ಇದರಲ್ಲಿ ನಿನ್ನೆ ಏನು ಜೈಲಿನ ಅಧಿಕಾರಿಗಳು ಈ ಒಂದು ವಿಡಿಯೋಗಳು ವೈರಲ್ ಆದಂತ ಬೆನ್ನಲ್ಲೇ ಅಧಿಕಾರಿಗಳು ಹೋಗಿ ಎಲ್ಲಾ ಬ್ಯಾರಕ್ಗಳಲ್ಲೂ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಒಂದೇ ಒಂದು ಮೊಬೈಲ್ ಫೋನ್ ಆಗಲಿ ಅಥವಾ ಯಾವುದೇ ಚಾರ್ಜರ್ಗಳಾಗ್ಲಿ ಏನೂ ಕೂಡ ಸಿಕ್ಕಿಲ್ಲ. ಇದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂತದ್ದು. ಅಂದ್ರೆ ಸಿಸಿಬಿ ಪೊಲೀಸರು ಕೂಡ ಹಲವು ಬಾರಿ ಜೈಲಿನ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ವಸ್ತುಗಳು ಪತ್ತೆ ಆಗ್ತಿರ್ಲಿಲ್ಲ, ಮೊಬೈಲ್ಗಳು ಪತ್ತೆ ಆಗ್ತಿರ್ಲಿಲ್ಲ, ಏನು ಕೂಡ ಪತ್ತೆ ಆಗ್ತಿಲ್ಲ. ಕೆಲವೊಂದು ಏನು ಸ್ಪೂನ್ಗಳಿಂದ ಮಾಡಿದಂತ ವೆಪನ್ಸ್ ಗಳಾಗಿರ್ಬೋದು, ಒಂದಷ್ಟು ಆ ರೀತಿಯಂತ ಒಂದು ಸಿಗ್ತಾ ಇತ್ತು ಹೊರತು ಯಾವುದೇ ಮೊಬೈಲ್ ಫೋನ್ಗಳು ಇದುವರೆಗೂ ಕೂಡ ಅವ್ರ ಕೈಗೆ ಸಿಗ್ತಾ ಇಲ್ಲ. ಅಂತ ಹೇಳಿದ್ರೆ ಜೈಲಿನ ಸಿಬ್ಬಂದಿಗಳೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ದಾಳಿ ಮಾಡಬಹುದು ಅಥವಾ ಅಧಿಕಾರಿಗಳು ಪರಿಶೀಲನೆಗೆ ಬರಬಹುದು ಅಥವಾ ಸಿಸಿಬಿ ದಾಳಿ ಮಾಡಬಹುದು. ಇಂಥ ಸಂದರ್ಭಗಳಲ್ಲಿ ಈ ಒಂದು ಸಿಬ್ಬಂದಿಗಳೇ ಆ ಬ್ಯಾರಕ್ ನಲ್ಲಿರ್ತಕ್ಕಂಥವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಮತ್ತು ಅಲ್ಲಿರುವಂತಹ ಮೊಬೈಲ್ ಗಳನ್ನ ಕದ್ದಿಡುವಂತಹ ಕೆಲಸವನ್ನು ಕೂಡ ಅಲ್ಲಿಯ ಸಿಬ್ಬಂದಿಗಳು ಮಾಡ್ತಾರೆ. ಯಾಕಂದ್ರೆ ಅಲ್ಲಿನ ಸುತ್ತಮುತ್ತಲೂ ಇರ್ತಕ್ಕಂಥ ನಿವಾಸಿಗಳು ಪಾಪ ಯಾವುದೇ ನೆಟ್ವರ್ಕ್ ಸಿಗದೇನೆ ಒಂದು ಆಂಬುಲೆನ್ಸ್ಗೆ ಎಮರ್ಜೆನ್ಸಿ ಕಾಲ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಒಂದು ಏನು ಪರಪ್ಪನ ಅಗ್ರಹಾರಕ್ಕೆ ಅಳವಡಿಸಿರ್ತಕ್ಕಂಥ ಜಾಮರ್ನಿಂದಾಗಿ ನೆಟ್ವರ್ಕ್ ಸಿಗೋದಿಲ್ಲ. ಒಳಗಡೆ ಸಪರೇಟ್ ಆಗಿ ವೈಫೈ ವ್ಯವಸ್ಥೆಗಳನ್ನು ಕೂಡ ಏನು ಪರಪ್ಪನ ಅಗ್ರಹಾರದ ಒಳಗಡೆ ಇರ್ತಕ್ಕಂಥದ್ದು, ಆ ವೈಫೈ ಕನೆಕ್ಷನ್ ಮುಖಾಂತರವಾಗಿ ಆ ನೆಟ್ವರ್ಕ್ ಗಳನ್ನ ಬಳಸಿಕೊಂಡು ಹೊರಗಿನವರ ಸಂಪರ್ಕವನ್ನ ಒಳಗಿರತಕ್ಕಂತಹ ಉಗ್ರರು ಕೂಡ ಹೊರಗಿನ ಸಂಪರ್ಕವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಒಬ್ಬ ಐಸಿಸ್ ಉಗ್ರ ಸಂಘಟನೆಗೆ ಸೇರಿದಂತಹವನು ಬ್ರೈನ್ ವಾಶ್ ಮಾಡ್ತಕ್ಕಂಥ ಹೊರಗಡೆ ಸಂಘಟನೆಗೆ ಹುಡುಗರನ್ನ ಸೇರಿಸತಕ್ಕಂಥ ಒಬ್ಬ ವ್ಯಕ್ತಿ ಒಳಗಡೆ ಕುಳಿತುಕೊಂಡು ಹೊರಗಿನವರ ಜೊತೆಯಲ್ಲಿ ಸಂಪರ್ಕವನ್ನ ಇಟ್ಟುಕೊಂಡು ಅಲ್ಲಿಂದಲೇ ನೇರವಾಗಿ ಒಂದು ಉಗ್ರ ಸಂಘಟನೆಗೆ ಒಂದು ಸಂಚನ್ನು ರೂಪಿಸುವಂತದ್ದು ಮತ್ತು ಹುಡುಗರನ್ನ ಸೇರಿಸುವಂತ ಕೆಲಸವನ್ನ ಜೈಲಿನಿಂದಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಉಗ್ರರಿಗೂ ಕೂಡ ಒಂದು ಪರಪ್ಪನ ಅಗ್ರಹಾರ ಜೈಲು ಸೇಫೆಸ್ಟ್ ಪ್ಲೇಸ್ ಅಂತ ಹೇಳಿ ಹೇಳ್ಬಹುದು. ಯಾಕಂದ್ರೆ ಒಂದು ಶೆಲ್ಟರ್ ರೀತಿಯಲ್ಲಿ ಆಗಿದೆ. ಅವರಿಗೆ ಮಾತುಕತೆ ನಡೆಸೋದಕ್ಕೆ ಮೊಬೈಲ್ ವ್ಯವಸ್ಥೆ ಮತ್ತು ಜೀವನ ನಡೆಸೋದಕ್ಕೆ ಒಳ್ಳೆ ಐಷಾರಾಮಿ ವ್ಯವಸ್ಥೆಯನ್ನ ಜೈಲಿನಲ್ಲೇ ಕಲ್ಪಿಸಿಕೊಳ್ಳಲಾಗಿರುವಂತಹ ವಿಡಿಯೋಗಳನ್ನ ನಾವು ಗಮನಿಸಿಕೊಂಡಿದ್ದೀವಿ. ಮತ್ತು ಈ ವಿಡಿಯೋಗಳು ವೈರಲ್ ಆದಂತ ಬೆನ್ನಲ್ಲೇ ಅಲ್ಲಿ ಅಧಿಕಾರಿಗಳು ವೈರಲ್ ಮಾಡಿದವರು ಯಾರು ಅಂತಕ್ಕಂಥ ಪರಿಶೀಲನೆಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ ಹೊರತು ಹೇಗೆ ಇವರ ಕೈಗೆ ಮೊಬೈಲ್ ಸಿಕ್ತು ಅಂತಕ್ಕಂಥ ಒಂದು ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಬೇಕಾಗತ್ತೆ. ಮತ್ತು ಈ ಒಂದು ವಿಡಿಯೋಗಳು ಏನಿದಾವೆ ಇದು ಹಳೆಯ ವಿಡಿಯೋಗಳು ಅಂತಕ್ಕಂಥ ಸಬೂಬನ್ನು ಅವ್ರು ಹೇಳ್ತಿದ್ದಾರೆ. ಆದ್ರೆ
ಸ್ಮಗ್ಲಿಂಗ್ ಕೇಸ್ ನಲ್ಲಿ ಒಳಗೆ ಹೋಗಿರ್ತಕ್ಕಂಥ ತರುಣ್ ಏನು ಇದ್ದಾನೆ, ಈತ 2025ರಲ್ಲಿ ಆತ ಅರೆಸ್ಟ್ ಆಗಿರುವಂತದ್ದು. ಇವೆಲ್ಲವೂ ಕೂಡ ಅದರಲ್ಲಿ ಬಹುತೇಕ ವಿಡಿಯೋಗಳು ಏನು ವೈರಲ್ ಆಗಿದಾವೆ ಅವೆಲ್ಲವೂ ಕೂಡ ಹೊಸ ವಿಡಿಯೋಗಳು, ಅಂದ್ರೆ 2025ರಲ್ಲೇನೆ ಶೂಟ್ ಆಗಿರ್ತಕ್ಕಂಥ ವಿಡಿಯೋಗಳು ಅವು ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿನೇ ಈಗಾಗಲೇ ಏನು ಗೃಹ ಸಚಿವರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು. ಈಗಾಗಲೇ ಇದಕ್ಕೆ ಜೈಲಿನ ಅಧಿಕಾರಿಗಳಿಂದ ಒಂದು ತನಿಖೆಯನ್ನ ಮಾಡಿಸ್ತೀವಿ, ಆಂತರಿಕ ತನಿಖೆಯನ್ನ ಮಾಡಿಸ್ತೀವಿ, ಇಲ್ಲವಾದ್ರೆ ಸಪರೇಟ್ ಆಗಿ ಒಂದು ತನಿಖಾ ತಂಡವನ್ನ ನೇಮಿಸಿ ಅದರಿಂದ ಒಂದು ತನಿಖೆ ಮಾಡೋದಾಗಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿರುವಂತದ್ದು. ಒಟ್ಟಾರೆ ಜೈಲಿನ ಒಳಗಿರ್ತಕ್ಕಂಥ ಒಂದು ಈ ರೀತಿಯಾದಂತ ವಿಚಾರಗಳೇನಿದಾವೆ ಪದೇ ಪದೇ ಹೊರಗಡೆ ಬರ್ತಾ ಇರುವಂತದ್ದು. ಮಧು ನಾಗರಾಜ್. ಓಕೆ ವಿಕಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.